ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಂದೇ ಯೂಟ್ಯೂಬ್ ಚಾನಲ್ಗೆ. ಸೊ ಗೈಸ್, ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ಎನಿಮೇಷನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಎನಿಮೇಷನ್ ಅಂದ್ರೆ ಈಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತಿದೆ. ಎನಿಮೇಟ್ ವಿಡಿಯೋಸ್ಗಳು, ಎನಿಮೇಟ್ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇರ್ತವೆ. ಡೈಲಿ ನೀವು ನೋಡ್ತಾ ಇರ್ತೀರಾ. ಬಟ್ ಅವರಿಗೆ ಅಷ್ಟು ಈಸಿಯಾಗಿ ಎನಿಮೇಷನ್ ಮಾಡೋದಕ್ಕೆ ಸಾಕಷ್ಟು ಪ್ಲಾಟ್ಫಾರ್ಮ್ಗಳು ಇದಾವೆ. ಅಂದ್ರೆ ಗೂಗಲ್ ಇಂಟ್ರಡ್ಯೂಸ್ ಮಾಡಿದೆ. ಸಾಕಷ್ಟು ಚಾಟ್ ಜಿಪಿಟಿ, ಜೆಮಿನಿ, ಟರ್ಬೋಜನ್ 4, ಮೀಟಾ ಎಐ, ಅಂದ್ರೆ ಇನ್ನೂ ಸಾಕಷ್ಟು ಒಂದು ಪೇಡೆಡ್ ಪ್ಲಾಟ್ಫಾರ್ಮ್ಸ್ಗಳು ಇದಾವೆ. ಬಟ್ ಇಷ್ಟು ಸುಲಭವಾಗಿ ಎನಿಮೇಷನ್ ಮಾಡೋ ರೀತಿ ಇದ್ದಿಲ್ಲ. ಅಂದ್ರೆ ಈಗೀಗ ಅದು ಟ್ರೆಂಡ್ ಆಗ್ತಾ ಇದೆ. ಅಷ್ಟು ಸುಲಭವಾಗಿ ಒಂದು ಪ್ರಾಂಪ್ಟ್ ನ ಹಾಕಿದ್ರೆ ನಾವು ಯಾವ ತರ ಒಂದು ಪ್ರಾಂಪ್ಟ್ ನ ಬರ್ದಿರ್ತೀವೋ ಅದಕ್ಕೂ ರಿಯಲಿಸ್ಟಿಕ್ ಆಗಿ ನಮ್ಗೆ ಹೆಂಗ್ ಬೇಕು ಹಂಗೆ ಒಂದು ಇಮೇಜ್ ಆಗಿರ್ಬೋದು, ವಿಡಿಯೋನ 5 ನಿಮಿಷದಲ್ಲಿ ಜನರೇಟ್ ಮಾಡಿ ಕೊಟ್ಬಿಡ್ತವೆ. ಸೊ ಹಿಂದೆ ಇದಕ್ಕೂ ಸ್ವಲ್ಪ ವರ್ಷಗಳ ಹಿಂದೆ ಹೋದ್ರೆ ನಮಗೆ ಹೆಂಗ್ ಬೇಕು ನಾವು ಹಂಗೆ ಡ್ರಾಯಿಂಗ್ ಮಾಡಿ ಎನಿಮೇಷನ್ ನ ಮಾಡ್ಬೇಕಾಗಿತ್ತು. ಅಂಡ್ ಅದು ಟೆಕ್ನಾಲಜಿನೇ. ಬಟ್ ಅದಕ್ಕಿಂತ ಅಡ್ವಾನ್ಸ್ ಆಗಿದೆ ಟೆಕ್ನಾಲಜಿ. ಬಟ್ ಇದಿಷ್ಟು ಸೈಡಿಗೆ ಇಟ್ರೆ ನಾವು ಅನ್ಕೊಂಡಿರೋದು ಈಗೀಗ ಎನಿಮೇಷನ್ ನ ಮಾಡ್ತಾ ಇದ್ದಾರೆ, ಎನಿಮೇಷನ್ ಇದೆ ಅಂತ. ಬಟ್ ಇದಕ್ಕೆಲ್ಲ ಮೀರಿ ಸರಿಸುಮಾರು 3.5 ವರ್ಷಗಳ ಹಿಂದೆಯಿಂದನೂ ಎನಿಮೇಷನ್ ಇದೆ ಅಂದ್ರೆ ನೀವು ನಂಬ್ತೀರಾ? ಹೌದು ಗೈಸ್, ಇತ್ತು. ಬಟ್ ನಮಗ್ ಗೊತ್ತಿಲ್ಲ. ಅಂದ್ರೆ ಅದು ತುಂಬಾ ನಶಿಸಿ ಹೋಗ್ತಾ ಇದೆ ಆ ತರ ಒಂದು ಎನಿಮೇಷನ್. ನಾವು ಇದನ್ನೇ ಎನಿಮೇಷನ್ ಅನ್ಕೊಂಡ್ಬಿಟ್ಟಿದೀವಿ. ಸೊ ಆಕ್ಚುಲಿ ಆ ಒಂದು ಎನಿಮೇಷನ್ ಮಾಡ್ತಿದ್ದರು ಈಗ ನಡೀತಿರೋ ಟ್ರೆಂಡ್ ನ ಒಂದು ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕಾಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಆ ಒಂದು ಪದ್ಧತಿಗಳು, ಆ ಒಂದು ಸಮುದಾಯಗಳು ತುಂಬಾನೇ ದೂರ ಉಳಿದ್ಬಿಟ್ಟಿದಾವೆ. ಸೊ ಅದು ಏನಂತ ನಿಮ್ಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕೂ ಮುಂಚೆ ಇನ್ನು ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಈ ವಿಡಿಯೋನ ಸಾಕಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಓಕೆ ಗೈಸ್, ಎನಿಮೇಷನ್ ಅನ್ನೋದು 3,500 ವರ್ಷಗಳಿಂದನೇ ಇತ್ತು ಅಂತ ನಾನು ಹೇಳಿದೆ. ಬಟ್ ಕೆಲವರಲ್ಲಿ ಡೌಟ್ ಬರ್ಬೋದು, 3,500 ವರ್ಷಗಳ ಹಿಂದೆ ಟೆಕ್ನಾಲಜಿ ಅನ್ನೋದೇ ಇದ್ದಿಲ್ಲ, ಬಟ್ ಎನಿಮೇಷನ್ ಎಲ್ಲಿಂದ ಹೆಂಗೆ ಸಾಧ್ಯ ಅಂತ. ಹೌದು, ಬಟ್ ನಾನು ಹೇಳ್ತಿರೋದು ಈಗ ಏನ್ ಎನಿಮೇಷನ್ ನಡೀತಿದೆ, ಏನ್ ಎನಿಮೇಷನ್ ಟ್ರೆಂಡ್ ನಡೀತಾ ಇದೆ, ಆ ಒಂದು ಎನಿಮೇಷನ್ ಇಂದ ಮೂಲ ಇದ್ದಿದ್ದು 3,500 ವರ್ಷಗಳ ಹಿಂದೆ ಅಂತ. ಆಗ ಯಾವುದೇ ಟೆಕ್ನಾಲಜಿ ಇದ್ದಿಲ್ಲ. ಬಟ್ ಆಕ್ಚುಲಿ ಅದನ್ನ ಎನಿಮೇಷನ್ ಅಂತ ಕರೆಯೋದಿಲ್ಲ, ಗೊಂಬೆಗಳ ಆಟ ಅಂತ ಕರಿತಿದ್ರು. ಅದರಲ್ಲಿ ತೊಗಲು ಗೊಂಬೆ ಆಟ ಅಂತ ಇದೆ, ತೊಗಲು ಗೊಂಬೆ ಆಟ ಅಂತ. ಆಕ್ಚುಲಿ ಕೆಲವು ಜನಕ್ಕೆ ಗೊತ್ತು, ಕೆಲವು ಜನಕ್ಕೆ ಗೊತ್ತಿಲ್ಲ. ಯಾಕಂದ್ರೆ ಅದು ಈಗಿನ ಕಾಲ ಇದೆ, ಈಗಲೂ ಇದೆ. ಆ ಗೊಂಬೆಗಳು ಆಟ ಆಡಿಸ್ತಾರ ತೊಗಲು ಗೊಂಬೆ ಆಟನ. ಬಟ್ ನಾವು ನೋಡಿರಲ್ಲ, ಯಾಕೆಂದ್ರೆ ಆದಷ್ಟು ಅದ್ರ ಬಗ್ಗೆ ಇಂಟ್ರೆಸ್ಟ್ ತೋರ್ಸಲ್ಲ. ಸೊ ಈಗಲೂ ಅದು ಒಂದು ಇಂಟ್ರೆಸ್ಟ್ ತೋರಿಸಿ ಅವಾಗಿಂದನೂ ಅದನ್ನ ಬೆಳೆಸ್ಕೊಂತ ಬಂದಿದ್ರೆ ಈಗಲೂ ನಮಗೂ ನೋಡುವಂತ ಒಂದು ಭಾಗ್ಯ ಸಿಕ್ತಿತ್ತು. ಬಟ್ ಅದೀಗ ಅಷ್ಟೊಂದಿಲ್ಲ. ಸೊ ಅದ್ರ ಬಗ್ಗೆ ಹೇಳ್ತಾ ಇರೋದು ನಾನು, ಆತರ ತೊಗಲು ಗೊಂಬೆ ಆಟ ಅಂತ. ಅದನ್ನ ಯಾವ ತರ ಒಂದು ಎನಿಮೇಷನ್ ರೀತಿ ಮಾಡ್ತಿದ್ರು ಅಂದ್ರೆ, ಈಗ ರಾಮಾಯಣ, ಮಹಾಭಾರತ ಅಂತ ಕಥೆಗಳಲ್ಲಿ ಬರೋ ಪಾತ್ರಗಳನ್ನ, ಒಂದು ರಾಮಾಯಣ ಅನ್ನೋ ಕಥೆಗಳನ್ನ ಚೂಸ್ ಮಾಡ್ಕೊಂಡ್ರೆ ಅದ್ರಲ್ಲಿ ಬರುವಂತ ಪಾತ್ರಗಳನ್ನ ಒಂದು ಗೊಂಬೆ ರೀತಿ ಡಿಸೈನ್ ಮಾಡ್ತಿದ್ರು. ಅಂದ್ರೆ ಬಿದಿರಿನಲ್ಲಿ ಆ ಗೊಂಬೆನ ಪ್ರಿಪೇರ್ ಮಾಡ್ತಿದ್ರು. ಆ ಗೊಂಬೆಗೆ ಬೇಕಾದಂತ ಒಂದು ಕಾಸ್ಟ್ಯೂಮ್ ಆಗಿರ್ಬೋದು, ಪ್ರತಿಯೊಂದನ್ನು ಅವರೇ ರೆಡಿ ಮಾಡ್ಕೊಂಡು ಆ ಒಂದು ಪಾತ್ರ ತರ ಕಾಣ್ಬೇಕು ಅದು ಒಂದು ತೆರೆ ಮೇಲೆ ತಂದಾಗ. ಅಂದ್ರೆ ಸ್ಕ್ರೀನ್ ಅಂದ್ರೆ ಯಾವ ತರ ಇರ್ತಿತ್ತು ಅಂದ್ರೆ, ಒಂದು ಪಂಚೆ ಕಟ್ಟಿರೋರು, ಆ ಪಂಚೆ ಹಿಂದ್ಗಡೆ ಇವ್ರು ಗೊಂಬೆಗಳನ್ನ ಆಡ್ಸೋರು. ಅಂದ್ರೆ ಆ ಪಂಚೆ ಹಿಂದ್ಗಡೆ ಗೊಂಬೆ ಆಡ್ಸಿದ್ರೆ ಪಂಚೆ ಮುಂದ್ಗಡೆ ಆಡಿಯನ್ಸ್ ಅಂದ್ರೆ ಜನರು ಕೂತಿರೋರು, ಅವಾಗ ಹಳ್ಳಿಗಳಲ್ಲೆಲ್ಲ ಆಡಿಸ್ಬೇಕಾದ್ರೆ. ಸೊ ಆ ತರ ಒಂದು ಸ್ಕ್ರೀನು, ಅದ್ರ ಹಿಂದೆ ಇವ್ರು ಗೊಂಬೆ ಏನ್ ರೆಡಿ ಮಾಡಿರ್ತಿದ್ರು ಆ ಪಾತ್ರನ, ಅದಕ್ಕೆ ದಾರ ಕಟ್ಟಿ ಅವ್ರು ಅದ್ರಲ್ಲಿ ಆಡಿಸ್ತಾ ಇರೋರು. ಅಂದ್ರೆ ಈಗ ಗೊಂಬೆ ಯಾವ ತರ ಮಾತಾಡುತ್ತೋ ಆ ತರ ಒಂದು ಮಾತಾಡೋ ರೀತಿ. ಅಂದ್ರೆ ಡೈಲಾಗ್ಸ್ ನ ಇವ್ರು ಯಾರು ಗೊಂಬೆ ಆಡಿಸ್ತಾರಲ್ಲ, ಆ ಗೊಂಬೆ ಆಡ್ಸೋರು ಡೈಲಾಗ್ಸ್ ನ ಹೇಳ್ಕೊಳ್ತಾ, ಪಾತ್ರಗಳನ್ನ ಚೇಂಜ್ ಮಾಡ್ಕೊಳ್ತಾ, ಅಂದ್ರೆ ಹಿಂಗೆ ಕೈ ಆಡ್ತಾ ಇರ್ಬೇಕಾಯ್ತು. ಈ ರೀತಿ ಒಂದು ಎನಿಮೇಷನ್ ಇತ್ತು ಆಗ, ವಿತೌಟ್ ಟೆಕ್ನಾಲಜಿ. ಬಟ್ ನಾವೀಗ ಒಂದು 5 ನಿಮಿಷದಲ್ಲೇ ಸಾಕಷ್ಟು ಪ್ಲಾಟ್ಫಾರ್ಮ್ ಬಂದಿದಾವೆ. ಅದಕ್ಕೊಂದು ಪ್ಲಾಟ್ಫಾರ್ಮ್ ಪ್ರಾಂಪ್ಟ್ ನ ಬರೀತೀವಿ, 5 ನಿಮಿಷದಲ್ಲೇ ನಮಗೆ ಬೇಕಾದಂತ ವಿಡಿಯೋ ಬರುತ್ತೆ ಅಥವಾ ಇಮೇಜ್ ಬರುತ್ತೆ, ಜನರೇಟ್ ಮಾಡ್ತೀವಿ. ಬಟ್ ಅವಾಗ ಆಗಿದ್ದಿಲ್ಲ. ಅಂದ್ರೆ ರಾತ್ರಿ ಶುರು ಮಾಡಿದ್ರೆ ರಾತ್ರಿ ಒಂದು 9 ಗಂಟೆ ಶುರು ಮಾಡಿದ್ರೆ ಬೆಳಿಗ್ಗೆ ಕತೆ ಮುಗಿಯೋವರೆಗೂ ಅವ್ರು ಹಾಡಿಸ್ತಾನೆ ಇರ್ಬೇಕಾಗಿತ್ತು, ಮತ್ತೆ ಆ ಡೈಲಾಗ್ಸ್ ನ ಹೇಳ್ತಾನೆ ಇರ್ಬೇಕಾಗಿತ್ತು. ಸೊ ಅದು ಅಂದ್ರೆ ಆಗ ಎಷ್ಟು ಕಷ್ಟ ಇತ್ತು ಆ ತರ. ಅದನ್ನ ನಾವೀಗ ಈಸಿ ಮಾಡ್ಕೊಂಡ್ಬಿಟ್ಟಿದೀವಿ. ಆ ಒಂದು ಮೂಲ ಬಿಟ್ಬಿಟ್ಟಿದೀವಿ. ಇದೇ ಹಿಂಗೆ ಎನಿಮೇಷನ್ ಟೆಕ್ನಾಲಜಿಯಿಂದ ಬಂದ್ಬಿಟ್ಟಿದೆ. ಯಾವುದು ಹಂಗೇನೆ ಟೆಕ್ನಾಲಜಿಯಿಂದ ಬಂದಿಲ್ಲ, ಪ್ರತಿಯೊಂದಕ್ಕೂ ಮೂಲ ಇದೆ. ಸೊ ಅದ್ರಲ್ಲಿ ನಾವೀಗ ಕ್ರಾಫ್ಟ್ ಅಂತಿದೀವಿ. ಕ್ರಾಫ್ಟ್ ಸಹ ಆಗ್ಲೇ ಅವರು ಒಂದು ಗೊಂಬೆನ ರೆಡಿ ಮಾಡ್ಬೇಕಂದ್ರೆ ಏನೇನ್ ಬೇಕು ಪ್ರಾಪರ್ಟೀಸು, ಅದನ್ನ ಹೆಂಗ್ ರೆಡಿ ಮಾಡ್ಬೇಕು ಅನ್ನೋದು ಆಗ್ಲೇ ಅವ್ರ ತಲೆಯಲ್ಲಿ ಇತ್ತು. ಸೊ ಅದು ಕ್ರಾಫ್ಟ್ ಅನ್ನೋದು ಅವಾಗ್ಲಿಂದನೇ ಉಟ್ಕೊಂಡಿರೋದು. ಸೊ ನಾವೀಗ ಕ್ರಾಫ್ಟ್, ಒಂದು ಟೆಕ್ನಾಲಜಿ, ಎನಿಮೇಷನ್ ಸುಮ್ನೆ ಮಾತಾಡ್ತೀವಿ. ಬಟ್ ಅದ್ರ ನಮಗೆ ಗೊತ್ತೇ ಇರಲ್ಲ ಮೂಲ. ಆಕ್ಚುಲಿ ನಮಗೆ ಮೂಲ ಗೊತ್ತಿಲ್ಲದೆ ಹೋದಾಗ ಈಗೇನು ವಾಸ್ತವ ನಡೀತಾ ಇದೆಯೋ ಇದೇ ನಿಜ, ಇಲ್ಲಿಂದಾನೇ ಬಂದಿರೋದಂತ ನಂಬ್ಕೊಂಡ್ಬಿಡ್ತೀವಿ. ಬಟ್ ಮೂಲ ಹುಡುಕ್ತಾ ಹೋದಾಗ ಮೂಲ ತುಂಬಾ ದೊಡ್ಡದೇ ಇರುತ್ತೆ. ತುಂಬಾ ಹಿಂದಕ್ಕೆ ಹೋಗ್ಬೇಕಾಗುತ್ತೆ ನಾವು ಅದ್ರ ಮೂಲ ತಿಳ್ಕೊಬೇಕಾದ್ರೆ. ಸೊ ಯಾವ್ದು ಟೆಕ್ನಾಲಜಿ ಸಡನ್ ಆಗಿ ಬಂದಿದ್ದಲ್ಲ. ನಮ್ಮ ಪೂರ್ವಜರು ಈ ಟೆಕ್ನಾಲಜಿನೆಲ್ಲ ಹಿಂದಿನ ಕಾಲದಲ್ಲಿ ಯೂಸ್ ಮಾಡ್ತಿದ್ರು. ಬಟ್ ಅದು ಇಷ್ಟೊಂದು ಪ್ರಚಾರದಲ್ಲಿ ಇರ್ಲಿಲ್ಲ ಅಷ್ಟೇ.
ಈಗೀಗ ಒಂದು ಈ ಟೆಕ್ನಾಲಜಿ ಎಜುಕೇಶನ್ ತುಂಬಾ ನಾವು ಬುದ್ಧಿವಂತರ ಆಗ್ತಾ ಆಗ್ತಾ ನಾವು ಟೆಕ್ನಾಲಜಿ ಕಂಡಿಡ್ಕೊಂಡ್ಬಿಟ್ಟಿದೀವಿ ಅಂತ ಹೋಗ್ತಾ ಇದೀವಿ. ಬಟ್ ಈ ಟೆಕ್ನಾಲಜಿ ಎಲ್ಲ ಹಿಂದಿನ ಕಾಲದಲ್ಲೂ ಇತ್ತು. ಸೊ ಈ ಎನಿಮೇಷನ್ ಬಗ್ಗೆನೇ ವಿಡಿಯೋ ಏನಕ್ಕೆ ಮಾಡ್ತಾ ಹೋದೆ ಅಂದ್ರೆ, ಈಗ ಎನಿಮೇಷನ್ ಅನ್ನೋದು ಇಷ್ಟು ದೊಡ್ಡ ಮಟ್ಟಿಗೆ ಬೆಳೆದಿದೆ ಅಂದ್ರೆ, ಒಂದೊಂದು 2.5 ಗಂಟೆ ಸಿನಿಮಾ ಸಹ ಒಬ್ಬ ಆರ್ಟಿಸ್ಟ್ ಇಲ್ದಂಗೆ ಪೂರ ಎನಿಮೇಷನ್ ಅಲ್ಲೇ ಮಾಡ್ತಾ ಇದ್ದಾರೆ. ಸೊ ಅಷ್ಟ್ರ ಮಟ್ಟಿಗೆ ಎನಿಮೇಷನ್ ಬೆಳೆದಿದೆ. ಬಟ್ ಅದ್ರ ಮೂಲ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಸೊ ಯಾಕೋ ಈ ವಿಡಿಯೋದಲ್ಲಿ ಹೇಳ್ಬೇಕಂತ ಅನಿಸ್ತು, ನಿಮ್ಗೆಲ್ರಿಗೂ ಹೇಳ್ತಾ ಇದ್ದೀನಿ. ಹಂಗೇನೆ ಈ ಒಂದು ವಿಡಿಯೋ ನಿಮ್ಗೆಲ್ರಿಗೂ ಯೂಸ್ಫುಲ್ ಆಗಿದ್ರೆ, ಒಂದು ಇನ್ಫಾರ್ಮೇಟಿವ್ ಆಗಿದ್ರೆ ಹಂಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.